ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಇರ್ಲಾರ್ದೆ ಇರೋರು ಇರುವೆ ಬಿಟ್ಕೊಂಡ್ರು ಅಂತ. ಈ ರೀತಿ ಪರಿಸ್ಥಿತಿ ಕಮಲ್ ಹಾಸನ್ ಅವ್ರದ್ದು ಆಗಿತ್ತು. ನಾವೆಲ್ರಿಗೂ ಕೂಡ ಗೊತ್ತು ಯಾಕೆ ಈ ಮಾತನ್ನ ನಾನು ಕಮಲ್ ಹಾಸನ್ಗೆ ಹೇಳ್ತಾ ಇದ್ದೀನಿ ಅಂತ. ಸುಮ್ನೆ ಇದ್ದಿದ್ರು ಆಗ್ತಾ ಇತ್ತೇನೋ, ಸುಮ್ನೆ ಇರ್ಲಿಕ್ಕೆ ಆಗ್ಲಿಲ್ಲ, ಅವರ ಬುಡಕ್ಕೆ ಅವರೇ ಒಂದ್ ತೊಂದ್ರೆನ ತಂದಿಟ್ಕೊಂಡ್ರು. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ನನ್ ರಂಜಿತಾ ರೇವಣ್ಣ. ಇನ್ನು ತಗ್ ಲೈಫ್ಗೆ ತಗ್ಗದ ಕನ್ನಡಿಗರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸುಮ್ನೆ ಇದ್ದಿದ್ರು ಆಗ್ತಿತ್ತೇನೋ, ಇರ್ಲಾರ್ಲಿಲ್ಲ, ತೊಂದ್ರೆ ಮಾಡ್ಕೊಂಡ್ರು. ತಗ್ ಲೈಫ್ ಚಿತ್ರ ಏನು ಒಂದು ರಾಜ್ ಕಮಲ್ ಫಿಲಮ್ಸ್ ಅಂಡರ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾರೆ, ತಗ್ ಲೈಫ್ ಸಿನಿಮಾ. ಆ ಸಿನಿಮಾದ ಒಂದು ಈವೆಂಟ್ ನಡೀತಾ ಇರತ್ತೆ. ಈವೆಂಟ್ ನಡೆಯೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಮಾತಿನ ಬರದಲ್ಲಿ ವೇದಿಕೆ ಮೇಲೆ ಒಂದು ಮಾತನ್ನ ಹೇಳ್ತಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಹೇಳಿಕೆ ಯಾವ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಮತ್ತು ಯಾವ ಮಟ್ಟಕ್ಕೆ ವಿವಾದಕ್ಕೆ ಕಾರಣ ಆಗತ್ತೆ ಅಂತ ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಇದೆಲ್ಲ ಆಯ್ತು, ಸರಿ, ನೀವು ಮಾತನಾಡಿದ್ದೀರಾ, ಎಲ್ರು ಕೂಡ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಮಿಸ್ಟೇಕ್ ನ ಸರಿ ಮಾಡ್ಕೊಳ್ಳಿ. ನೀವು ಏನು ಆ ಹೇಳಿಕೆ ಕೊಟ್ಟಿದ್ರಿ, ಆ ಹೇಳಿಕೆ ರಾಂಗ್, ನೀವು ಸಾರಿಯನ್ನ ಅಂದ್ರೆ ಕ್ಷಮೆಯನ್ನ ಕೇಳ್ಬೇಕು ಅಂತ ನಮ್ ಕನ್ನಡಿಗರು ಕೇಳ್ತಾರೆ. ಅದಕ್ಕೆ ಕಮಲ್ ಹಾಸನ್ ಅವರು ತಮ್ಮ ಈಗೋ ಪ್ರದರ್ಶನವನ್ನ ಮಾಡ್ತಾರೆ. ದುರಹಂಕಾರದಿಂದ ನಾನ್ ತಪ್ಪು ಮಾಡಿಲ್ಲ, ನಾನ್ ಯಾಕೆ ಕ್ಷಮೆ ಕೇಳಬೇಕು, ಈ ರೀತಿಯಾಗಿ ಹೇಳಿಕೆಗಳನ್ನ ಮತ್ತೆ ಕೊಡ್ತಾ ಹೋಗ್ತಾರೆ. ಇದಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪ್ರತಿಭಟನೆಗಳಾಗುತ್ತೆ, ಹೋರಾಟಗಳಾಗುತ್ತೆ. ಏನು ಕಮಲ್ ಹಾಸನ್ ಹೇಳಿಕೆಯನ್ನ ಕೊಟ್ಟಿದ್ರು ಇದು ರಾಂಗ್. ಯಾಕಂತ ಹೇಳಿದ್ರೆ ಯಾವ ಭಾಷೆಯಿಂದ ಯಾವ ಭಾಷೆಯೂ ಕೂಡ ಹುಟ್ಟೋದಿಲ್ಲ. ಆ ಭಾಷೆಗೆ ಅದರ ಆದಂತ ಇತಿಹಾಸ ಇರುತ್ತೆ, ಮಹತ್ವ ಇರುತ್ತೆ, ಮತ್ತು ಏನು ಆ ಭಾಷೆ ಅಷ್ಟೇ ಅಭಿಮಾನ ಕೂಡ ಇರುತ್ತೆ. ನಮ್ಗೊಂದು ಹೆಮ್ಮೆ ಇರುತ್ತೆ. ಕನ್ನಡಿಗರ ಅಂತ ಹೇಳಿದ್ರೆ, ನಾವು ಕನ್ನಡ ಅಂತ ಹೇಳಿದ್ರೆ ನಮ್ಗೊಂದು ಹೆಮ್ಮೆ ಇರುತ್ತೆ. ಹೆಂಗ್ ಸ್ವಾಮಿ ನೀವು ಬಂದ್ಬಿಟ್ಟು ಈ ಸ್ಟೋರಿ ಅಂತಾರನೋ ಅಥವಾ ಯಾರ ತರನೋ ಒಂದ್ ಪ್ರೂಫ್ ಇಲ್ದೆ ಮತ್ತೊಂದ್ ಇಲ್ದೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳ್ಬಿಡ್ತೀರಾ ನೀವು? ಈ ರೀತಿಯಾಗಿ ಹೇಳ್ತಾರೆ. ಚಾನ್ಸ್ ಕೊಡ್ತೀವಿ ಕ್ಷಮೆ ಕೇಳಲಿಕ್ಕೆ, ಕೇಳೋದಿಲ್ಲ. ಅದಾದ್ಮೇಲೆ ತಗ್ ಲೈಫ್ ಅನ್ನ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಜನರು ದಂಗೆಯನ್ನ ಹೇಳ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಸಿಚುವೇಶನ್ ಅಲ್ಲಿ ಕಮಲ್ ಹಾಸನ್ ಅವರು ಹೈಕೋರ್ಟ್ ಮೆಟ್ಲೆ ಇರ್ತಾರೆ. ಏನಂತ ಇರ್ತಾರೆ, ನಮ್ಮ ಏನು ತಗ್ ಲೈಫ್ ಮೂವಿ ಇದೆ, ಇದು 300 ಕೋಟಿ ಬಜೆಟ್ ನಲ್ಲಿ ಮಾಡಿರುವಂತದ್ದು, ನಮ್ಗೆ ತುಂಬಾ ಲಾಸ್ ಆಗ್ಬಿಡತ್ತೆ. ದಯವಿಟ್ಟು ಈ ಒಂದು ಚಿತ್ರವನ್ನ ನೀವು ಏನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶವನ್ನ ಮಾಡ್ಕೊಡ್ಬೇಕು ಮತ್ತು ಪ್ರೊಟೆಕ್ಷನ್ ಕೊಡಬೇಕು, ಏನೇ ಒಂದು ತೊಂದರೆಗಳಾಗದೆ ಇರೋ ರೀತಿಯಾಗಿ ಕೊಡ್ಬೇಕು ಅಂತ ಹೈಕೋರ್ಟ್ ಮೆಟ್ಲಲ್ಲಿ ಹೇಳ್ತಾರೆ ಕಮಲ್ ಹಾಸನ್ ಅವರು. ಇನ್ನು ಇದನ್ನ ಏನು ನ್ಯಾಯಮೂರ್ತಿಗಳಾಗಿರುವಂತ ಪ್ರಸನ್ನ ಅವರು ಇದನ್ನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿದ ಬಳಿಕ ಎಷ್ಟು ಚೆನ್ನಾಗಿ ಏನು ಹೈಕೋರ್ಟ್ ಹೇಳುತ್ತೆ ಅಂತ ಹೇಳಿದ್ರೆ ಕಮಲ್ ಹಾಸನ್ ಅವ್ರಿಗೆ, ಅಲ್ಲ ಸ್ವಾಮಿ, ನೀವೇನು ಹಿಸ್ಟೋರಿಯನ್ಸ ಅಥವಾ ಏನಾದ್ರೂ ಪ್ರೂಫ್ ಇದೆಯಾ ನಿಮ್ಮ ಹತ್ರ, ಅಥವಾ ಒಂದು ಜನಗಳಿಗೆ ಅವರ ಒಂದು ಭಾಷೆ, ನೆಲ, ಜಲ ಎಷ್ಟು ಇಂಪಾರ್ಟೆಂಟ್ ಆಗಿರತ್ತೆ ಮತ್ತು ಅಷ್ಟು ಮಹತ್ವವನ್ನ ಕೊಡ್ತೀವಿ. ಮಹತ್ವ ಅನ್ನೋದಕ್ಕಿಂತ ದಟ್ ಈಸ್ ಎ ಫೀಲಿಂಗ್, ದಟ್ ಎಲ್ರೂ ಅದೊಂದು ಫೀಲಿಂಗ್ ಇರತ್ತೆ. ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ ಅಂತ ಹೇಳಿದ್ರೆ ಎಂತ ಹೋರಾಟಕ್ಕೂ ಕೂಡ ಸಿದ್ಧವಾಗಿರ್ತೀವಿ. ಅದ್ರೂ ನಾವು ಕನ್ನಡಿಗರಂತೂ ಬಿಟ್ಕೊಡೋದೇ ಇಲ್ಲ. ಅಂತ ಅವರ ಮನಸ್ಥಿತಿ ನಮ್ದಿರುವಂತದ್ದು. ನೀವು ಏಕಾಏಕಿ ಯಾವ್ದೋ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕು, ನಾನು ಕ್ಷಮೆ ಅಂತೂ ಕೇಳೋದಿಲ್ಲ ಅಂತ ಅನ್ಬಿಟ್ರೆ ಹೆಂಗೆ? ಅದಕ್ಕೆ ನಾವೇ ಪ್ರೊಟೆಕ್ಷನ್ ಕೊಡ್ಬೇಕಾ ನಿಮಗೆ? ಈ ರೀತಿಯಾಗಿ ಒಂದು ಮಾತನ್ನ ಕೂಡ ಇಡ್ತಾರೆ. ಸಿಂಪಲ್ ಒಂದು ಕ್ಷಮೆ ಕೇಳ್ಬಿಟ್ಟಿದ್ರೆ, ಇಲ್ಲ ನಾನು ಏನು ಆ ಮಾತಾಡ್ದೆ ಅದು ತಪ್ಪು, ಕ್ಷಮಿಸ್ಬಿಡಿ ಅಂತ ಕೇಳ್ಬಿಟ್ಟಿದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಕ್ಷಮಿಸ್ಬಿಡ್ತಾ ಇದ್ವಿ. ಈಗೋ, ಆ ಮನುಷ್ಯನಿಗೆ ಈಗೋ ಹರ್ಟ್ ಆಗ್ಬಿಟ್ರೆ ಅನ್ನೋ ಮಟ್ಟಿಗೆ. ಇನ್ನು ಏನು ಹೈಕೋರ್ಟ್ ಕೂಡ ಬಹಳಷ್ಟು ಚೀಮಾರಿಯನ್ನ ಹಾಕತ್ತೆ. ಇಲ್ಲ, ನೀವು ಕ್ಷಮೆ ಕೇಳೋದಿಕ್ಕೆ ರೆಡಿ ಇಲ್ಲ ಅಥವಾ ಅವ್ರ ಫೀಲಿಂಗ್ಸ್ಗೆ ನೀವು ಹರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ನಾವ್ ಯಾಕೆ ನಿಮ್ಗೆ ಅವಕಾಶವನ್ನ ಕೊಡ್ಬೇಕು ಇದು ಸಿನಿಮಾನ ರಿಲೀಸ್ ಮಾಡ್ಲಿಕ್ಕೆ? ನೋಡಿ, ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ. ಅವತ್ತೇನ್ ಕೋರ್ಟ್ ವಿಚಾರಣೆ ಇರುತ್ತೆ, ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಕೊಡುತ್ತೆ. ನಂತರ ಏನು ಫೈನಲ್ ಡಿಸಿಷನ್ ಬೇಕಾಗಿರುತ್ತೆ ಆಗ ಹೇಳ್ತಾರೆ, ಇಲ್ಲ ನಾವು 1 ವಾರ ಸಿನಿಮಾ ರಿಲೀಸ್ ಮಾಡೋದಿಲ್ಲ, ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಸೊ ಕೋರ್ಟ್ ಏನಿದೆ ಆ ಮುಂದಿನ ವಿಚಾರಣೆಯನ್ನ ಹಾಕತ್ತೆ. ಇನ್ನ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡೋಂಗಿಲ್ಲ ಅಂತಾನೂ ಕೂಡ ಹೇಳುತ್ತೆ. ಎಷ್ಟು ಒಂದು
ಹೇಳಿಕೆ ಯಾವ ಮಟ್ಟಕ್ಕೆ ಮಾಡತ್ತೆ ಅಂತ ಹೇಳಿದ್ರೆ 300 ಕೋಟಿ ಬಜೆಟ್ ಥಗ್ ಲೈಫ್ ಮೂವಿ ಇವತ್ತು ಕಾಲೆತ್ಕೊಂಡಿರೋವಂಥದ್ದು. ಫಸ್ಟ್ ಡೇ ಕಲೆಕ್ಷನ್ ನೀವು ನಂಬ್ತಿರೋ ಬಿಡ್ತಿರೋ 7 ಕೋಟಿ ಹತ್ತತ್ರ 8 ಕೋಟಿ ಕಲೆಕ್ಷನ್ ಆಗಿರುವಂತದ್ದು. ತಮ್ಮ ಇಂಡಿಯನ್ 2 ಸಿನಿಮಾ ಏನ್ ಫ್ಲಾಪ್ ಆಗಿತ್ತು ಅದು ಅಟ್ಲೀಸ್ಟ್ ಒಂದು 12-13 ಕೋಟಿ ಏನೋ ಮಾಡಿತ್ತೇನೋ, ಅಲ್ಲಿಗೂ ಕೂಡ ರೀಚ್ ಆಗ್ಲಿಲ್ಲ ಥಗ್ ಲೈಫ್ ಮೂವಿ. ಒಂದ್ ಕಾರಣ ಆ ಮೂವಿ ವಿಮರ್ಶೆಗಳಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು. ಇನ್ನೊಂದು ಕಾರಣ ಕರ್ನಾಟಕದಲ್ಲಿ ರಿಲೀಸ್ ಆಗದೆ ಇದ್ದಿದ್ದಂಥದ್ದು. ಸುಮ್ನೆ ಕಾಂಟ್ರವರ್ಸ್ಗೆ ಏನು ಕಮಲ್ ಹಾಸನ್ ಅವರು ಒಳಗಾಕಿತ್ತಂತವ್ರು. ಸುಮ್ನೆ ಕ್ಷಮೆ ಕೇಳ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇತ್ತ, ನಾವು ಕನ್ನಡಿಗರು ಹೋಗಿ ನೋಡ್ತಾ ಇದ್ವಾ, ಏನೋ ನಿಮ್ಮ ಥಗ್ ಲೈಫ್ ಮೂವಿಗೆ ಇನ್ನ ಸ್ವಲ್ಪ ಇದಾಗ್ತಾ ಇತ್ತಾ? ಸುಮ್ನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ಟು ನೀವು ಕನ್ನಡಿಗರನ್ನ ಹಿಂಗ್ ಕೆಣಕ್ಬಿಟ್ಟು ನಿಮ್ ಬುಡಕ್ ನೀವೇ ಎಲ್ಲ ತಗೊಬಂದ್ ಇಟ್ಕೊಂಡ್ರಿ. ಈಗ ಅದರ ಒಂದು ಏನು ಹೇಳ್ತೀವಿ ನಾವು ಮಿರರ್ ಎಫೆಕ್ಟ್, ಆ ರೀತಿಯಾಗಿ ಈಗ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಥಗ್ ಲೈಫ್ ಮೂವಿ ಇಲ್ಲಲ್ಲ ಎಲ್ಲೂ ಕೂಡ ಆಗ್ತಿಲ್ಲ, ಫ್ಲಾಪ್ ಆಗಿರೋವಂಥದ್ದು. ಇವತ್ತಿಗೂ ಕೂಡ ಕಲೆಕ್ಷನ್ ಅಂದ್ರೆ ಏನು 5th ಡೇ ಕಲೆಕ್ಷನ್ ಅನ್ನ ನೋಡಿದ್ರು ಕೂಡ ಹತ್ರ 50 ಕೋಟಿ ಕೂಡ ಹೋಗಿಲ್ಲ. ಸೊ ಈ ರೀತಿಯಾಗಿ ತೊಂದರೆಯನ್ನ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಅದರ ಇತಿಹಾಸ ಹಿನ್ನೆಲೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಆ ವಿಚಾರಗಳನ್ನ ಮಾತನಾಡ್ಲಿಕ್ಕೆ ಹೋಗ್ಬಾರ್ದು. ಮೇ ಬಿ ಈಗ ಕಮಲ್ ಹಾಸನ್ ಅವ್ರಿಗೆ ಅರ್ಥ ಆಗಿರ್ಬೇಕು, ಬಟ್ ಅರ್ಥ ಆದ್ರೂ ಅವರು ಈಸ್ ನಾಟ್ ರೆಡಿ ಟು ಸೇ ಸಾರಿ ಬಿಕಾಸ್ ಆಫ್ ಇಸ್ ಈಗೋ. ಈ ವಾಂಟ್ಸ್ ಟು ವಿನ್ ಈಸ್ ಈಗೋ. ನಿಮ್ಮ ಏನು ಒಂದು ಆ ತನ ಇದೆ ಅದಕ್ಕೆ ಇವಾಗ ನೀವು ಆಲ್ರೆಡಿ ಪ್ರತಿಫಲವನ್ನ ಅನುಭವಿಸ್ತಾ ಇದ್ದೀರಾ, ಮುಂದೂ ಕೂಡ ಅನುಭವಿಸ್ತೀರಾ. ಇದು ಒಂದು ಮೂವಿ ಅಲ್ಲ, ನಮ್ಮ ಕನ್ನಡಿಗರು ಗೊತ್ತಲ್ಲ ರೊಚ್ಚಿಗೆ ಆದ್ರೆ ಬಿಡೋದಿಲ್ಲ, ಆಬ್ವಿಯಸ್ಲಿ ಬಿಡೋದಿಲ್ಲ. ನೆಕ್ಸ್ಟ್ ಯಾವುದೇ ಮೂವಿ ಮಾಡಿದ್ರು ಕೂಡ ಆ ಮೂವಿ ಇಲ್ಲಿ ರಿಲೀಸ್ ಆಗುವಂಥದ್ದು ನಮ್ಗೆ ಯಾಕೋ ಬಹಳಷ್ಟು ಡೌಟ್ ಇರುವಂತದ್ದು. ಸೊ ಈ ರೀತಿಯಾಗಿ ಕಮಲ್ ಹಾಸನ್ ಸುಮ್ನೆ ಇರ್ಲಾರ್ದೆ ತೊಂದರೆಯನ್ನ ಮಾಡ್ಕೊಂಡು ಇವತ್ತು ಥಗ್ ಲೈಫ್ ಮೂವಿ ಮೂಲೆಯಲ್ಲಿ ಹೋಗ್ಬಿದ್ದಿದೆ. 300 ಕೋಟಿ ಬಜೆಟ್ ಹಂಗೆ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ಇನ್ನೂ ಕೂಡ ಅವರು ದುರಹಂಕಾರ ಕರಗ್ತಾ ಇಲ್ಲ. ಸೊ ಇನ್ನ ಏನು ಈ ಒಂದು ವಿಚಾರ ಆಯ್ತು ಹೈಕೋರ್ಟ್ ನಲ್ಲಿ, ಅದನ್ನ ವಿಚಾರಣೆ ಕೂಡ ಈಗ ಆಲ್ರೆಡಿ ನೆಕ್ಸ್ಟ್ ಡೇಟ್ ಕೂಡ ಫಿಕ್ಸ್ ಮಾಡಿರುವಂತದ್ದು. ಆ ವಿಚಾರಣೆಯ ನಂತರ ಗೊತ್ತಾಗುತ್ತೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ, ಮತ್ತು ಕೋರ್ಟ್ ಯಾವ ರೀತಿಯಾಗಿ ಫೈನಲ್ ತೀರ್ಪನ್ನ ಕೊಡುತ್ತೆ ಅಂತ. ಸೊ ಸದ್ಯಕ್ಕೆ ಈಗಿರುವಂತದ್ದು ಕಮಲ್ ಹಾಸನ್ ಅವರು ಮಾರಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಕನ್ನಡಿಗರ ಹತ್ರ. ಇನ್ನು ಮುಂದೆ ಏನೇನಾಗುತ್ತೆ ನೋಡ್ಬೇಕು, ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ಸೊ ಇದೇ ರೀತಿಯ ಹೆಚ್ಚಿನ ಮಾತುಕತೆ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನಾನ್ ರಂಜಿತಾ ರೇವಣ್ಣ.